ಇವಾಗ ನೀವೇನೋ 1 ಕೋಟಿ ರೂಪಾಯಿ ಬೇಕು ಅಂತ ಕೇಳಿರ್ತೀರಾ, ಆವಾಗ ಯೂನಿವರ್ಸ್ 1 ಕೋಟಿ ರೂಪಾಯಿ ಕೊಟ್ಟಾಗ ಅದನ್ನ ನೀವು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಬೇಕಲ್ವಾ. ಹೇಗೆ ಅದನ್ನು ಇನ್ವೆಸ್ಟ್ ಮಾಡಬೇಕು, ಹೇಗೆ ಅದನ್ನು ಹುಷಾರಾಗಿ ಕಾಪಾಡ್ಕೊಳ್ಬೇಕು, ಹೇಗೆ ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ನಾಲೆಡ್ಜು ನಿಮಗೆ ಗೊತ್ತಿರಬೇಕಲ್ವಾ. ಅದಕ್ಕೋಸ್ಕರ ಯೂನಿವರ್ಸ್ ನಿಮ್ಮನ್ನು ಫಸ್ಟು ಅದಕ್ಕೆ ಪ್ರಿಪೇರ್ ಮಾಡ್ತಾ ಇರುತ್ತೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಅದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ. ಸೊ ಡಿಲೇ ಆಗ್ತಾ ಇದೆ ಅಂತಂದಿದ ತಕ್ಷಣ ಇದು ಆಗೋದೇ ಇಲ್ಲ ಅನ್ನೋದಲ್ಲ. ಎಲ್ಲ ವಿಷಯಗಳನ್ನು ನಾನು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವುದು ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ತುಂಬ ಆ್ಯಂಗ್ಸೈಟಿ ಆಗಿ, ತುಂಬ ಹೆದರಿಕೆ ಆಗಿ, ಅಯ್ಯೋ ಏನಪ್ಪ ಹೀಗಾಗೋಯ್ತು ಅಂತ ಅಂದ್ಕೊಂಡು ಚಿಂತೆ ಮಾಡೋಕ್ಕೆ ಶುರು ಮಾಡಿದ್ದೀರಾ ನೀವು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೆಂಟಲ್ ಆಗಿ ಗೈಡ್ ಮಾಡ್ತೀನಿ. ಮೋಸ್ಟ್ ಸೇಕ್ರೆಡ್ ಪ್ರಾಕ್ಟೀಸ್ ಸರೆಂಡರ್ ಟು ದ ಯೂನಿವರ್ಸ್. ಆಮೇಲೆ ಹೇಗೆ ಆ್ಯಕ್ಚುಲ್ ಆಗಿ ಆ ಯೂನಿವರ್ಸ್ ಮಾತಾಡಿದಾಗ ಕೇಳಿಸ್ಕೊಳ್ಳೋದು, ಹೇಗೆ ಆ ಯೂನಿವರ್ಸಿಂದ ನಮಗೆ ಗೈಡೆನ್ಸು, ಕ್ಲಾರಿಟಿ, ಶಾಂತಿ, ನೆಮ್ಮದಿ ಅದನ್ನೆಲ್ಲ ಹೇಗೆ ಪಡೆಯೋದು ಅಂತ. ಸರೆಂಡರ್ ಮಾಡೋದು ಅಂತಂದರೆ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿ ಥರ ಒಂದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡ್ಬಿಡೋದು ಅಂತಲ್ಲ. ಸರೆಂಡರ್ ಮಾಡೋದು ಅಂತಂದರೆ ಆ ಯೂನಿವರ್ಸಿಂದ ಬರೋ ಅಂತ ವಿಸ್ಡಮ್ಮನ್ನು ನಾವು ಟ್ರಸ್ಟ್ ಮಾಡೋದು. ಆಮೇಲೆ ಎಲ್ಲ ನಾವೇ ಮಾಡ್ತೀವಿ, ನಮ್ಮ ಕಂಟ್ರೋಲಲ್ಲೇ ಇದೆ ಅಂತ ಅಂದ್ಕೊಳ್ತೀವಲ್ವ ನಾವು, ಅದನ್ನು ರಿಲೀಸ್ ಮಾಡೋದು. ನಿಮ್ಮ ಹೆಗಲ ಮೇಲಿರೋ ಭಾರನೆಲ್ಲ ನೀವೊಬ್ಬರೇ ಹೊತ್ಕೊಂಡು ತಿರುಗಬೇಕು ಅಂತಿಲ್ಲ. ಅದನ್ನೆಲ್ಲ ಯೂನಿವರ್ಸಿಗೆ ಕೊಟ್ಬಿಡಿ. ಆ ಹೆದರಿಕೆ, ಆ ಅಂಜಿಕೆ ಅದನ್ನೆಲ್ಲ ಬಿಟ್ಟು ಟ್ರಸ್ಟ್ ಮಾಡೋದು ಆ ಡಿವೈನಲ್ಲಿ, ನಂಬಿಕೆ ಇಟ್ಕೊಂಡು ಬಿಲೀವ್ ಮಾಡೋದು ಆ ಯೂನಿವರ್ಸ್ನಲ್ಲಿ. ಸೊ ಇದು ಸರೆಂಡರ್ ಅಂತ. ಇದನ್ನು ಹೇಗೆ ನಾವು ಎವ್ರಿ ಡೇ ನಮ್ಮ ಡೈಲಿ ಪ್ರಾಕ್ಟೀಸಲ್ಲಿ ತೊಗೊಂಡು ಬರೋದು, ತುಂಬ ಸಿಂಪಲ್ ಆಗಿರುವಂಥ ಈಸಿ ಸ್ಟೆಪ್ಸ್ಗಳಿದೆ. ಅದನ್ನು ಫಾಲೋ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಸರೆಂಡರ್ ಆಗ್ಬೋದು. ಆ ಯೂನಿವರ್ಸಿಗೆ ಗೈಡೆನ್ಸ್ ತೊಗೊಳ್ಬೋದು ಆ ಯೂನಿವರ್ಸಿಂದ ಎವ್ರಿ ಡೇ ನೀವು ಇದನ್ನು ಹೇಳಕ್ಕೆ ಶುರು ಮಾಡಿ. ಯೂನಿವರ್ಸ್, ನಾನು ಇವತ್ತಿನ ದಿನ ನನ್ನ ಹಾರ್ಟಲ್ಲಿ ನಿನ್ನನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನನಗೆ ಗೈಡ್ ಮಾಡೋದಕ್ಕೆ ನಾನಿವತ್ತು ಅಲೋ ಮಾಡ್ತಾ ಇದ್ದೀನಿ, ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಮೇಲೆ ಯಾವುದಕ್ಕೋಸ್ಕರ ನೀವು ಚಿಂತೆ ಮಾಡ್ತಾ ಇದ್ದೀರಾ, ಏನು ಭಾರನ ಆ ಹೆಗಲ ಮೇಲೆ ಹೊತ್ಕೊಂಡಿದ್ದೀರಾ, ಅದನ್ನು ಯೂನಿವರ್ಸಿಗೆ ಹೇಳಿ, ಇವತ್ತಿನ ದಿನ ನಾನು ಈ ಭಾರನ ಹೊತ್ಕೊಂಡಿದ್ದೀನಿ, ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ನನಗೆ ಗೊತ್ತು ನೀನು ಇದನ್ನು ತಗೊಂಡು ಇದಕ್ಕೆ ಬೇಕಾಗೋ ಅಂತ ಎಲ್ಲ ಸೊಲ್ಯೂಷನ್ನ ನನಗೆ ತಂದುಕೊಡ್ತಾ ಇದೆಯಾ. ನಾನು ಟ್ರಸ್ಟ್ ಮಾಡ್ತೀನಿ ನಿನ್ನನ್ನು. ಆಮೇಲೆ ತುಂಬ ಚಿಂತೆ ಮಾಡಬೇಡಿ, ಅಯ್ಯೋ ಹೆಂಗೆ ಮಾತಾಡೋದಪ್ಪ ನಾನು ಆ ಯೂನಿವರ್ಸ್ ಜೊತೆಗೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ಜೊತೆ ನಾವು ಹೇಗೆ ಮಾತಾಡ್ತೀವಿ ಅದೇ ಥರನೇ ಯೂನಿವರ್ಸ್ನು ಕೂಡ ಫ್ರೆಂಡ್ ಅಂತ ಅಂದ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿ. ಎವ್ರಿ ಡೇ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಮನಸ್ಸಲ್ಲಿ ಹೇಳ್ಕೊಂಡ್ರೂ ಆಗುತ್ತೆ. ಜೋರಾಗಿ ಮಾತಾಡೋಕ್ಕೆ ಇಷ್ಟ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ, ಇವಾಗ ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ನೋಡೇ ಹಿಂಗಾಯ್ತು ಕಣೆ, ಹಂಗಾಯ್ತು ಕಣೆ, ಅದು ಇದು ಅಂತ ಕತೆ ಹಿಂಗೆ ಮಾತಾಡ್ತೀವಿ ನಾವು. ಅದೇ ಥರನೇ ಯೂನಿವರ್ಸಿಗೂ ಅಷ್ಟೇ. ನೋಡು ಯೂನಿವರ್ಸ್, ಇವತ್ತಿನ ದಿನ ಹೀಗಾಗೋಯ್ತು, ನಾನು ಹೀಗೆ ಮಾಡಿಬಿಟ್ಟೆ, ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತಲ್ವಾ, ನೀನಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಅಂತ ಆ ಥರ ಫ್ರೆಂಡ್ಸ್ ಥರ ಮಾತಾಡೋಕ್ಕೆ ಶುರು ಮಾಡಿ. ಯಾವಾಗ ನಿಮಗೆ ಆ ಆ್ಯಂಗ್ಸೈಟಿ ಬರೋಕ್ಕೆ ಶುರುವಾಗುತ್ತಲ್ಲ, ಅಯ್ಯೋ ಇದಿವತ್ತು ನಾನು ಅಂದ್ಕೊಂಡಾಗ ಆಗದೆ ಹೋದರೆ ಏನಪ್ಪ ಮಾಡೋದು, ಗಾಬರಿ ಆಗೋಕ್ಕೆ ಶುರುವಾಗುತ್ತಲ್ಲ, ಆವಾಗ ನೀವು ಈ ಪವರ್ಫುಲ್ ಆಗಿರುವಂಥ ಒಂದು ಅಫರ್ಮೇಷನ್ಸ್ ಹೇಳಿ. ಆ ಯೂನಿವರ್ಸು ಎಲ್ಲನೂ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದೆ, ಅದು ನನಗೆ ಇವಾಗ ಕಾಣ್ತಾ ಇಲ್ಲ, ಬಟ್ ನಾನು ಆ ಯೂನಿವರ್ಸ್ನ ಟ್ರಸ್ಟ್ ಮಾಡ್ತೀನಿ. ಸೊ ಯೂನಿವರ್ಸು ನನಗೆ ಕರೆಕ್ಟಾಗಿ ಗೈಡ್ ಮಾಡುತ್ತೆ ಅಂತ ಹೇಳ್ಕೊಳ್ಳಿ ನೀವು. ಥ್ಯಾಂಕ್ ಯು ಯೂನಿವರ್ಸ್, ನನ್ನನ್ನು ಗೈಡ್ ಮಾಡ್ತಾ ಇರೋದಕ್ಕೆ, ಇವತ್ತಿನ ದಿನ ನನಗೆ ಸೊಲ್ಯೂಷನ್ನ ತಂದು ಕೊಡ್ತಾ ಇರೋದಕ್ಕೆ. ಯಾವಾಗಲೂ ಯೂನಿವರ್ಸು ಸೈನ್ಸ್ ಮೂಲಕ ನಮ್ಮ ಜೊತೆಗೆ ಮಾತಾಡುತ್ತೆ, ನಮಗೆ ಆನ್ಸರ್ ಕೊಡುತ್ತೆ. ಸೊ ಆದ್ದರಿಂದ ನೀವು ಯಾವಾಗಾದ್ರೂ ಯಾವುದೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ, ಯೂನಿವರ್ಸಿಗೆ ಎಲ್ಲ ಹೇಳ್ತೀರಾ ನಾನು ಇದೆಲ್ಲ ಕೊಟ್ಟಿದ್ದೀನಿ ನಿನಗೆ ಅಂತ. ಸೊ ಆವಾಗ ನೀವು ತುಂಬ ಶಾಂತಿಯಿಂದ ಇರ್ತೀರಾ. ಸೊ ಅದು ಯೂನಿವರ್ಸ್ ಹೇಳ್ತಾ ಇರೋದು, ನಿನ್ನ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇದೆ ಅಂತ. ಆಮೇಲಿಂದ ಏನೋ ಸೈನ್ಸ್ಗಳು ಕಾಣೋಕ್ಕೆ ಶುರುವಾಗುತ್ತೆ ನಿಮಗೆ. ಏಂಜಲ್ಸ್ ನಂಬರ್ಸ್ ಇರ್ಬೋದು, ಅಥವಾ ಯಾರಾದರೂ ನಿಮಗೆ ನೀವೇನು ಥಿಂಕ್ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಏನೋ ಒಂದು ಸೊಲ್ಯೂಷನ್ ಹೇಳ್ತಾರೆ, ಇಲ್ಲ ಒಂದು ಏನೋ ಆನ್ಸರ್ ಹೇಳ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಾರೆ. ಯಾವುದೋ ಒಂದು ಬೋರ್ಡಲ್ಲಿ ಅದ್ರ ಬಗ್ಗೆ ಓದ್ತೀರಾ, ಇಲ್ಲ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಸಿಕ್ಕತ್ತೆ ನಿಮಗೆ, ಇಲ್ಲ ರೀಲ್ಸ್ ಸಿಕ್ಕತ್ತೆ ಇನ್ಸ್ಟಾಗ್ರಾಮಲ್ಲಿ. ಈ ಥರದ್ದು ಸಿಂಕ್ರೋನಿಸಿಟೀಸು ಆಗಕ್ಕೆ ಶುರುವಾಗತ್ತೆ. ಸರೆಂಡರ್ ಅನ್ನೋದು ಒಂದೇ ಸಲ ಸರೆಂಡರ್ ಮಾಡೋದು ಅಂತಲ್ಲ, ನಾವು 1000 ಟೈಮ್ಸು ಚಿಕ್ಕದಾಗಿ ಸರೆಂಡರ್ ಮಾಡ್ತೀವಿ. ರಿಸೀವ್ ಮಾಡೋಕ್ಕೆ ಮುಂಚೆನೇ ನಿಮಗೆ ಆ ಸೊಲ್ಯೂಷನ್ನ, ಆನ್ಸರನ್ನು
ಥ್ಯಾಂಕ್ ಯು ಹೇಳಕ್ಕೆ ಶುರು ಮಾಡಿ. ಗ್ರ್ಯಾಟಿಟ್ಯೂಡ್ ಅನ್ನೋದು ಎಷ್ಟು ಸಿಂಪಲ್ ಆಗಿದೆ, ಬಟ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಂದರೆ ಸಿಂಪ್ಲೆಸ್ಟ್ ಒನ್ ಅದು. ಸುಮ್ಮನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೊಳ್ಳೆ ವಿಷಯಗಳು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಬೇರೆ ಏನೂ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಹೇಳಿಬಿಟ್ಟು ಸರೆಂಡರ್ ಆಗಿಬಿಟ್ಟಿದ್ದೀನಿ ಆ ಯೂನಿವರ್ಸಿಗೆ, ಟ್ರಸ್ಟ್ ಮಾಡ್ತಾ ಇದ್ದೀನಿ ಯೂನಿವರ್ಸಲ್ಲಿ. ಎಲ್ಲ ನನ್ನ ಜೀವನದಲ್ಲೂ ನಾನು ಅಂದ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಅಂತ ನೀವೇ ನೋಡೋಕ್ಕೆ ಶುರು ಮಾಡ್ತೀರಾ ಆ ರಿಸಲ್ಟ್ಸನ್ನು ನಿಮ್ಮ ಲೈಫಲ್ಲಿ. ಯಾವಾಗಲೂ ಯೂನಿವರ್ಸು ನಿಮಗೆ ಆನ್ಸರ್ಸ್ನ ನಿಮ್ಮ ಶಾಂತಿ ಮೂಲಕ, ನಿಮಗೆ ಏನು ಸೆನ್ಸೇ ಮಾಡಲ್ಲ, ಯಾಕೆ ನಾನು ಇಷ್ಟು ಆರಾಮವಾಗಿದ್ದೀನಿ, ಮೊದಲಾಗಿದ್ರೆ ಎಷ್ಟು ಎಗ್ರಾಡ್ಬಿಡ್ತಾ ಇದ್ದೆ, ಅಯ್ಯೋ ಏನಿದು ನಾನು ಅನ್ಕೊಂಡಂಗೆ ಆಗಲೇ ಇಲ್ವಲ್ಲ ಅಂತ ಅನ್ಕೊಂಡು ಅಂತ ಆ ಶಾಂತಿ ಮೂಲಕ ನಮ್ಮ ಪ್ರೇಯರ್ಗೆ ಆನ್ಸರ್ ತಂದುಕೊಡ್ತಾ ಇದೆ. ಆಮೇಲೆ ಯಾವುದೋ ಒಂದು ವಿಷಯನ ನೀವು ಕೇಳಿರ್ತೀರಾ, ಅದು ನಿಧಾನಕ್ಕಾಗ್ತಾ ಇದೆ ಅಂತಂದರೆ ಆ ಯೂನಿವರ್ಸು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈಗ ಏನೋ ಒಂದು ಮ್ಯಾನಿಫೆಸ್ಟ್ ಆಗಬೇಕು ಅಂತಂದಾಗ ನೀವು ಅದಕ್ಕೆ ರೆಡಿ ಇರಬೇಕಲ್ವಾ ರಿಸೀವ್ ಮಾಡೋದಕ್ಕೆ. ಇವಾಗ ನೀವೇನೋ 1 ಕೋಟಿ ರೂಪಾಯಿ ಬೇಕು ಅಂತ ಕೇಳಿರ್ತೀರಾ, ಆವಾಗ ಆ ಯೂನಿವರ್ಸ್ 1 ಕೋಟಿ ರೂಪಾಯಿ ಕೊಟ್ಟಾಗ ಅದನ್ನು ನೀವು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಬೇಕಲ್ವಾ. ಹೇಗೆ ಅದನ್ನು ಇನ್ವೆಸ್ಟ್ ಮಾಡಬೇಕು, ಹೇಗೆ ಅದನ್ನು ಹುಷಾರಾಗಿ ಕಾಪಾಡ್ಕೊಳ್ಬೇಕು, ಹೇಗೆ ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ನಾಲೆಡ್ಜು ನಿಮಗೆ ಗೊತ್ತಿರಬೇಕಲ್ವಾ. ಅದಕ್ಕೋಸ್ಕರ ಯೂನಿವರ್ಸು ನಿಮ್ಮನ್ನು ಫಸ್ಟು ಅದಕ್ಕೆ ಪ್ರಿಪೇರ್ ಮಾಡ್ತಾ ಇರುತ್ತೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಅದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ. ಸೊ ಡಿಲೇ ಆಗ್ತಾ ಇದೆ ಅಂತಂದಿದ ತಕ್ಷಣ ಇದು ಆಗೋದೇ ಇಲ್ಲ ಅನ್ನೋದಲ್ಲ, ಅದಕ್ಕೆ ಒಂದು ಕಾರಣ ಇರುತ್ತೆ. ಯಾಕಂದರೆ ನೀವು ಅದಕ್ಕೆ ಪ್ರಿಪೇರ್ ಆಗಿಲ್ಲ, ನೀವು ಆ ಫ್ರೀಕ್ವೆನ್ಸಿಗೆ, ಆ ಹೈಯರ್ ವೈಬ್ರೇಷನ್ಸಿಗೆ ಇನ್ನೂ ರೀಚ್ ಆಗಿಲ್ಲ. ಸೊ ಯಾವತ್ತು ನೀವು ಅದಕ್ಕೆ ಹೈಯರ್ ವೈಬ್ರೇಷನ್ನು, ಆ ಹೈಯರ್ ಫ್ರೀಕ್ವೆನ್ಸಿಗೆ ರೀಚ್ ಆಗ್ತೀರಾ, ಆವತ್ತಿನ ದಿನ ನೋಡಿ ಹೇಗೆ ಅದು ಮ್ಯಾನಿಫೆಸ್ಟ್ ಆಗೋಗ್ಬಿಡುತ್ತೆ ಅಂತ ನಿಮ್ಮ ಲೈಫಲ್ಲಿ. ಯಾಕಂದರೆ ನೀವು ಪ್ರಿಪೇರ್ ಆಗಿರ್ತೀರಾ. ಸೊ ಯೂನಿವರ್ಸು ಟೈಮ್ ತೊಗೊಳ್ತಾ ಇದೆ ಅಂತಂದರೆ ದ ಬೆಸ್ಟೆಸ್ಟ್ ಥಿಂಗ್ ನಿಮಗೆ ಬರೋದಕ್ಕೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಸೊ ಯಾವುದಾದ್ರೂ ಒಂದು ಬಾಗಿಲು ಮುಚ್ಚೋಗ್ತಾ ಇದೆ ಅಂತಂದರೆ, ಇವಾಗ ಯಾವುದೋ ಒಂದು ಜಾಬ್ ಕಳೆದೋಯ್ತು ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಯಿತು, ಆ ಥರದ್ದೆಲ್ಲ ಆದಾಗ ನಿಮಗೇನು ಅನಿಸುತ್ತೆ, ಅಯ್ಯೋ ಏನಪ್ಪ ಹೀಗೆ ನನ್ನ ಜೀವನದಲ್ಲಿ ಯಾವಾಗಲೂ ಹೀಗಾಗತ್ತೆ ಅಂತ ಅಂದ್ಕೊಂಡು. ಬಟ್ ಟ್ರಸ್ಟ್ ಮಾಡಿ, ಆ ಮೊಮೆಂಟಿಗೆ ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ಬಟ್ ಅದಕ್ಕಿಂತ ಬೆಟರ್ ಆಗಿರೋ ಅಂಥದ್ದು ನಿಮ್ಮ ಲೈಫಲ್ಲಿ ಬರಲಿ ಅನ್ನೋದಕ್ಕೋಸ್ಕರನೇ ಒಂದು ಬಾಗಿಲು ಮುಚ್ಚಿದಾಗ 10 ಬಾಗಿಲು ಓಪನ್ ಆಗುತ್ತೆ ನಿಮಗೆ. ಯಾವಾಗಲೂ ನಾವು ಒಂದು ಕಡೆ ನಾವು ಸ್ಟಿಕ್ ಆನ್ ಆಗಿಬಿಟ್ಟಿದ್ರೆ ಆವಾಗ ನಾವು ಮುಂದುವರಿಯಲ್ಲ. ಅದಕ್ಕೋಸ್ಕರ ಆ ಯೂನಿವರ್ಸು ನಮ್ಮನ್ನು ಇನ್ನೂ ಬೆಟರ್ ಆಪರ್ಚುನಿಟಿಗಳಿದೆ ಅಲ್ಲಿ ನೀನು ನೋಡ್ತಾ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಒಂದು ಡೋರನ್ನು ಕ್ಲೋಸ್ ಮಾಡುತ್ತೆ. ಆವಾಗ ನಿಮಗೆ ಆ ಬೆಟರ್ ಆಪರ್ಚುನಿಟೀಸು ಕಾಣ್ತಾ ಹೋಗುತ್ತೆ. ಅಲ್ಲಿ ತನಕ ಕಾಣಲ್ಲ, ಯಾಕಂದ್ರೆ ನೀವು ಇಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀರಾ. ಅದಕ್ಕೋಸ್ಕರ ಸೊ ಯಾರೇ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅದು ಬ್ರೇಕಪ್ ಆಗೋಯ್ತು ಅಂತಂದರೆ ಆವಾಗ ತಿಳ್ಕೊಳ್ಳಿ, ಆ ಮೂಮೆಂಟಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಅಯ್ಯೋ ಬ್ರೇಕಪ್ ಆಗೋಯ್ತು ಹಾಗೆ ಹೀಗೆ ಅಂತ. ಬಟ್ ಟ್ರಸ್ಟ್ ಮಾಡಿ ಆ ಯೂನಿವರ್ಸಲ್ಲಿ, ಮೇ ಬಿ ದಟ್ ಪರ್ಸನ್ ವಾಸ್ ನಾಟ್ ರೈಟ್ ಫಾರ್ ಯು. ಆ ಪರ್ಸನ್ಗಿಂತನೂ ಇನ್ನೂ ಬೆಟರ್ ಆಗಿರೋ ಪರ್ಸನ್ನು ನಿಮ್ಮ ಲೈಫಲ್ಲಿ ಬರೋದಕ್ಕೋಸ್ಕರನೇ ಆ ಯೂನಿವರ್ಸು ಇಲ್ಲಿ ಬ್ರೇಕಪ್ ಮಾಡಿಸಿದ್ದು. ಮುಂದೆ ನೀವು ಜೀವನದಲ್ಲಿ ಕಷ್ಟಪಡಬಾರ್ದು, ಈ ವ್ಯಕ್ತಿ ಜೊತೆಗಿದ್ರೆ ನಿಮಗೆ ಕಷ್ಟನೇ ಇರೋದು ಅಂತಂದಾಗ ಯೂನಿವರ್ಸು ಎಲ್ಲ ಸೈನ್ಸು ಕೊಟ್ಟಿರುತ್ತೆ. ನೀವು ಅದನ್ನೆಲ್ಲ ಇಗ್ನೋರ್ ಮಾಡಿ ಇಲ್ಲ ಹೀಗೆ ಮಾಡ್ತೀನಿ ನಾನು ಅಂತಂದಾಗ ಯೂನಿವರ್ಸು ನಿಜವಾಗ್ಲೂ ಅದಕ್ಕೆ ಬೇಕಾಗೋ ಥರದಲ್ಲಿ ಒಂದು ಹಾರ್ಶ್ ಆಗಿ ಸ್ಟೆಪ್ ತೊಗೊಳ್ಬೇಕಾಗತ್ತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ಮತ್ತು ನಿಮಗೆ ದಾರಿ ತೋರಿಸೋದಕ್ಕೆ. ನೋಡಪ್ಪ ಇಲ್ಲಿ ಇಷ್ಟು ಒಳ್ಳೆ ಹುಡುಗನೋ ಹುಡುಗಿನೋ ಇದ್ದಾರೆ, ಅದನ್ನ ಬಿಟ್ಟು ಯಾಕೆ ಈ ಪರ್ಸನ್ ಜೊತೆ ನೀನಿದೆಯಾ ಅಂತ. ಆ ಯೂನಿವರ್ಸ್ ಆ ಹಾರ್ಶ್ ಆಗಿ ಆ ಸ್ಟೆಪ್ ತೊಗೊಂಡಾಗ ಏನಾಗುತ್ತೆ, ನಿಮಗೆ ವರ್ದಿ ಆಗಿರೋ ಅಂಥ ಪೀಪಲ್ನ ಆವಾಗ ಕಣ್ಬಿಟ್ಟು ನೋಡ್ತೀರಾ. ನಿಮ್ಮ ಕಣ್ಮುಂದೆ ಇರೋ ಆ ಪರ್ದೆ ತರದಾಗ ನಿಮಗೆ ಆ ಜನಗಳಾಗಲಿ, ಆ ಜಾಬ್ ಆಗಲಿ, ಆ ಸರ್ಕಮ್ಸ್ಟೆನ್ಸಸ್ ಆಗಲಿ ಕಾಣಕ್ಕೆ ಶುರುವಾಗುತ್ತೆ. ಸೊ ಅದರಿಂದ ಟ್ರಸ್ಟ್ ಮಾಡಿ ಆ ಡಿವೈನನ್ನು. ರಿಪೀಟೆಡ್ ಮೆಸೇಜಸ್ಗಳು ಬರುತ್ತೆ, ಇಲ್ಲಾಂದರೆ ಏಂಜಲ್ ನಂಬರ್ಗಳನ್ನ ನೀವು ನೋಡ್ತೀರಾ, ಇಲ್ಲ ಸ್ವಿಚ್ ವರ್ಡ್ಸ್ಗಳನ್ನ ನೋಡ್ತೀರಾ, ಇಲ್ಲ ಯಾವುದೋ ವಿಡಿಯೋ ಪಾಪಪ್ ಆಗ್ತಾನೇ ಇರುತ್ತೆ, ಇಲ್ಲ ಯಾವುದೋ ಒಂದು ವರ್ಡ್ ಯಾರೋ ಹೇಳ್ತಾನೇ ಇರ್ತಾರೆ ನಿಮಗೆ. ಇದೆಲ್ಲನೂ ಯೂನಿವರ್ಸು ನಿಮಗೆ ಆನ್ಸರ್ ಕೊಡ್ತಾ ಇದೆ. ಸ್ವಲ್ಪ ಅಟೆನ್ಷನ್ ಪೇ ಮಾಡಿ ಅಷ್ಟೇನೆ ಅದಕ್ಕೆಲ್ಲ. ಯಾವಾಗ ನೀವು ಏನಾದರೂ ಒಂದು ಯೂನಿವರ್ಸಿಗೆ ಹೇಳ್ತೀರಾ ಇದು ನನ್ನ ತೊಂದರೆ ಇದೆ, ಇದಕ್ಕೊಂದು ಸೊಲ್ಯೂಷನ್ ಕೊಡು ಅಂತ, ಅದು ಹೇಳಾದ್ಮೇಲೆ ನೀವು ಯಾವಾಗ ತುಂಬ ಕಾಮಾಗಿರ್ತೀರಾ ಅಂತಂದರೆ ಆವಾಗ ಅದು ನಿಮಗೆ ಯೂನಿವರ್ಸು ಆನ್ಸರ್ ಹೇಳ್ತಾ ಇದೆ. ಎಸ್, ನಾನು ಈ ಪ್ರೇಯರನ್ನು ಕೇಳಿಸ್ಕೊಂಡಿದ್ದೀನಿ, ನಿನಗೆ ಬೇಕಾಗುವಂಥ ಸೊಲ್ಯೂಷನ್ನ ನಾನು ನಿನಗೆ ತಂದುಕೊಡ್ತೀನಿ ಅಂತ ಹೇಳಿ ಯೂನಿವರ್ಸಿಗೆ ನೀವು ಒಂದು ಲೆಟರ್ ಬರಿಬೋದು. ಇಲ್ಲ ಅಂತಂದರೆ ಯೂನಿವರ್ಸ್ ಹತ್ರ ನೀವು ಹೇಗೆ ಮಾತಾಡ್ತೀರೋ ಅದೇ ಥರ ಕೂಡ ಇದನ್ನು ಹೇಳ್ಬೋದು. ಡಿಯರ್ ಯೂನಿವರ್ಸ್,
ನನ್ನ ಹೆಗಲ ಮೇಲೆ ಹೊತ್ಕೊಂಡಿರೋ ಎಲ್ಲ ಭಾರನೂ ನಾನು ನಿನಗೆ ಕೊಡ್ತಾ ಇದ್ದೀನಿ. ನಾನು ನಿನಗೆ ಸರೆಂಡರ್ ಆಗ್ತಾ ಇದ್ದೀನಿ. ನಾನು ಕಂಟ್ರೋಲಲ್ಲಿ ಇರಬೇಕು ಅನ್ನೋದನ್ನು ರಿಲೀಸ್ ಮಾಡಿಬಿಟ್ಟು ನಿನ್ನ ಪರ್ಫೆಕ್ಟ್ ಆಗಿರೋವಂಥ ಟೈಮಿಂಗ್ಸನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನನ್ನು ಗೈಡ್ ಮಾಡು, ನನ್ನನ್ನು ಹಿಡ್ಕೊಂಡು ನಡೆಸು. ಯೂನಿವರ್ಸ್ ಡಿವೈನ್ ಟೈಮಿಂಗ್ಸ್ನ ಟ್ರಸ್ಟ್ ಮಾಡ್ತೀನಿ, ಬಿಲೀವ್ ಮಾಡ್ತೀನಿ ಆ ಯೂನಿವರ್ಸ್ ಮ್ಯಾಜಿಕಲ್ಲಿ. ನಾನು ಲೆಟ್ ಗೋ ಮಾಡ್ತೀನಿ, ನಿನ್ನನ್ನು ನಾನು ಲೆಟ್ ಇನ್ ಮಾಡ್ತೀನಿ. ಈ ಥರ ನೀವು ಎವ್ರಿ ಡೇ ಪ್ರೇ ಮಾಡೋಕ್ಕೆ ಶುರು ಮಾಡಿ. ಸೊ ಒಂದೇ ದಿನದಲ್ಲಿ ನೀವು ಏನು ರಿಸಲ್ಟ್ಸ್ ನೋಡಲ್ಲ. ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಐ ಸರೆಂಡರ್ ಟು ಯು, ಐ ಹ್ಯಾವ್ ಫೇತ್ ಇನ್ ಯು, ನಾನು ಬಿಲೀವ್ ಮಾಡ್ತೀನಿ ಅಂತ ಯಾವತ್ತಿನ ದಿನ ನೀವು ಸರೆಂಡರ್ ಆಗ್ತೀರಾ, ಫುಲ್ಲಿ ಸರೆಂಡರ್ ಆಗ್ತೀರಾ, ಆವಾಗ ನೀವು ಈ ಸಿಂಕ್ರೋನಸಿಟೀಸ್ ಎಲ್ಲ ನೋಡೋಕ್ಕೆ ಶುರು ಮಾಡ್ತೀರಾ. ನನ್ನ ಜೀವನದಲ್ಲೂ ಅಷ್ಟೇ, ನಾನು ಎಲ್ಲಿ ತನಕ ಟ್ರಸ್ಟ್ ಮಾಡಿ ಆ ಯೂನಿವರ್ಸ್ ಟೈಮಿಂಗ್ಸು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳಿಲ್ಲ, ಅಲ್ಲಿ ತನಕ ನಾನು ಅಂದ್ಕೊಂಡಿದ್ದು ಯಾವುದು ಮ್ಯಾನಿಫೆಸ್ಟ್ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನೆಲ್ಲ ಕಂಟ್ರೋಲಲ್ಲಿ ಇರಬೇಕು ಅಂತ ಅಂದ್ಕೊಳ್ತಿದ್ದೆ ಅಲ್ವಾ, ನಾನೇ ಎಲ್ಲ ಮಾಡಬೇಕು, ನನ್ನಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಅಂದ್ಕೊಂಡು. ಸೊ ಆ ಭ್ರಮೇಲಿದ್ದೆ. ಆ ಭ್ರಮೇನ ಯಾವಾಗ ನಾನು ತೆಗೆದಾಕಿ ನಾನು ಸರೆಂಡರ್ ಮಾಡ್ತೀನಿ, ಯೂನಿವರ್ಸ್ ನೀನು ಯಾವ ದಾರಿಲಿ ನಡೆಸ್ತೀಯಾ ಆ ದಾರಿನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಏನಾದರೂ ನನ್ನ ಲೈಫಲ್ಲಿ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ನಾನು ಥ್ಯಾಂಕ್ ಯು, ಆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ ಯು, ನನಗೆ ಸರ್ವ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಅದಕ್ಕೆ ಥ್ಯಾಂಕ್ ಯು ಮಾಡಿ ಲೆಟ್ ಗೋ ಮಾಡಿ ರಿಲೀಸ್ ಮಾಡಿದಾಗ ಬೇರೆ ಡೋರ್ಸು ಆಪರ್ಚುನಿಟೀಸು ಓಪನ್ ಆಗೋಕ್ಕೆ ಶುರುವಾಯಿತು. ಆವಾಗ ನಾನು ಅದನ್ನು ಅಕ್ಸೆಪ್ಟ್ ಮಾಡಿ, ಯಾಕಂದರೆ ನಾನು ರಿಲೀಸ್ ಮಾಡದೇ ಇದ್ದಾಗ ಅಲ್ಲಿ ತನಕ ನನಗೆ ಹೊಸ ಆಪರ್ಚುನಿಟೀಸ್ ಕಾಣ್ತಾ ಇರಲಿಲ್ಲ. ಯಾಕಂದರೆ ಇನ್ನೂ ಇದ್ರದ್ದು ಬೇಜಾರಿನಲ್ಲೇ ಇದ್ದೆ ಅಲ್ವಾ ನಾನು. ಸೊ ಯಾವತ್ತಿನ ದಿನ ನಾನು ಅಕ್ಸೆಪ್ಟ್ ಮಾಡಿದೆ, ಎಸ್ ಯೂನಿವರ್ಸಿಗೆ ಗೊತ್ತು ರೈಟ್ ಡಿಸಿಷನ್ ಏನು ಅಂತ ಹೇಳಿ. ಯೂನಿವರ್ಸಿಗೆ ದೊಡ್ಡ ಪಿಕ್ಚರ್ ಕಾಣುತ್ತೆ, ನನಗೆ ಒಂದೇ ಹೆಜ್ಜೆ ಕಾಣ್ತಾ ಇರೋದು, ಆದರೆ ಆ ಯೂನಿವರ್ಸಿಗೆ 100 ಹೆಜ್ಜೆ ಕಾಣ್ತಾ ಇದೆ. ಸೊ ಆದ್ದರಿಂದ ನಾನು ಆ ಹೆಜ್ಜೆನಲ್ಲಿ ಕಣ್ಣು ಮುಚ್ಕೊಂಡು ಬಿಲೀವ್ ಮಾಡಿಕೊಂಡು ಆ ಯೂನಿವರ್ಸಿಗೆ ಸರೆಂಡರ್ ಆಗಿ ನಾನು ಹೋಗ್ತಾ ಇರ್ತೀನಿ ಆ ಯೂನಿವರ್ಸ್ ತೋರಿಸೋ ದಾರಿನಲ್ಲಿ ಅಂತಂದಾಗ ತುಂಬ 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 ಡೋರ್ಸು ಆಪರ್ಚುನಿಟೀಸು ಓಪನ್ ಆಗೋಕ್ಕೆ ಶುರುವಾಯಿತು. ಆಮೇಲಿಂದ ಗೊತ್ತಿಲ್ದಂಗೆ ಅದಕ್ಕೆ ಬೇಕಾಗೋ ಥರ ಜನ, ಅದಕ್ಕೆ ಬೇಕಾಗೋ ಥರ ಹೆಲ್ಪು, ಅದಕ್ಕೆ ಬೇಕಾಗೋ ಥರ ಸರ್ಕಮ್ಸ್ಟೆನ್ಸಸ್ಸು ಎಲ್ಲ ಓಪನ್ ಆಗೋಯ್ತು. ತುಂಬ ಆಶ್ಚರ್ಯ ಆಗೋಯ್ತು. ಅಯ್ಯೋ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಿದ್ದಲ್ವಾ, ಹೇಗಪ್ಪ ಇಷ್ಟು ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ. ಸೊ ಆ ಮ್ಯಾಜಿಕ್ಕು ಆ ಯೂನಿವರ್ಸ್ ಮಾತ್ರ ಮಾಡೋಕ್ಕಾಗಿದ್ದು. ಯಾವತ್ತಿನ ದಿನ ನಾನು ಸರೆಂಡರ್ ಮಾಡಿ ಟ್ರಸ್ಟ್ ಮಾಡಿದೆ ಆ ಡಿವೈನ್ ಟೈಮಿಂಗ್ಸಲ್ಲಿ, ಆವಾಗ ನೋಡಿ ಅಷ್ಟು ಮ್ಯಾಜಿಕ್ ಆಗೋಕ್ಕೆ ಶುರುವಾಯಿತು ಲೈಫಲ್ಲಿ. ಅದರಿಂದ ನನಗನ್ನಿಸ್ತು ಇದನ್ನೆಲ್ಲ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ. ಯಾರಿಗೆ ಗೊತ್ತಲ್ವಾ, ನಾವು ಡಿವೈನಿಗೆ ಸರೆಂಡರ್ ಆದಾಗ, ಆ ಯೂನಿವರ್ಸಿಗೆ ನಾವು ಸರೆಂಡರ್ ಆದಾಗ ನಮ್ಮ ಜೀವನದಲ್ಲೂ ಈ ಥರ ತುಂಬ ಆಪರ್ಚುನಿಟೀಸ್ ಓಪನ್ ಅಪ್ ಆಗ್ಬೋದು, ನಮ್ಮ ಜೀವನನೂ ಬೆಟರ್ ಆಗ್ಬೋದಲ್ವಾ. ಸೊ ನೀವು ಕೂಡ ಅಷ್ಟೇ ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾರಿಗೆ ಗೊತ್ತಲ್ವಾ, ನಮ್ಮ ಒಂದು ಅಳಿಲ್ ಸೇವೆಯಿಂದ ಬೇರೆಯವ್ರ ಜೀವನನೂ ಒಳ್ಳೇದಾಯಿತು ಅಂತಂದರೆ ಅವ್ರು ನಮ್ಮನ್ನು ಬ್ಲೆಸ್ ಮಾಡ್ತಾರಲ್ವ. ಸೊ ಅವ್ರು ನಮ್ಮನ್ನು ಬ್ಲೆಸ್ ಮಾಡಿದಾಗ ಅದು ಯೂನಿವರ್ಸೇ ನಮಗೆ ಬ್ಲೆಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ನಮ್ಮ ಬ್ಲೆಸ್ಸಿಂಗ್ಸು ಜಾಸ್ತಿ ಆಗುತ್ತೆ, ನಾವು ಇನ್ನೊಬ್ಬರಿಗೂ ಕೂಡ ಬ್ಲೆಸ್ಸಿಂಗ್ಸ್ನ ಕಳಿಸ್ತೀವಿ. ಸೊ ಆದಷ್ಟು ಶೇರ್ ಮಾಡೋಣ ನಮಗೆ ಗೊತ್ತಿರೋ ಅಂಥ ನಾಲೆಡ್ಜನ್ನು. ಸೊ ಬೇರೆಯವರು ಅವ್ರ ಲೈಫಲ್ಲಿ ಇನ್ನೂ ಬೆಟರ್ ಆಗಲಿ. ಹೋಪ್ಫುಲಿ ನೀವೆಲ್ಲರೂ ಆ ಯೂನಿವರ್ಸಿಗೆ ಸರೆಂಡರ್ ಆಗ್ತೀರಾ, ಆ ಡಿವೈನ್ ಟೈಮಿಂಗ್ಸ್ ಮೇಲೆ ಬಿಲೀಫ್ ಇಟ್ಕೊತೀರಾ, ಫೇತ್ ಇಟ್ಕೊತೀರಾ, ಟ್ರಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.